ದಲಿತ ಮತ್ತು ರೈತ ಹೋರಾಟಕ್ಕೆ ಸಾಕ್ಷಿಯಾಗಿದ್ದಂತಹ ಮಂಡ್ಯ ಜಿಲ್ಲೆ ಪದೇ ಪದೇ ಧರ್ಮದ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಧರ್ಮದ ವಿಚಾರದಲ್ಲಿ ಗಲಭೆ ಆಗ್ತಾ ಇದೆ. ಕೆರೆಗೋಡ ಆಯ್ತು, ನಾಗಮಂಗಲ ಆಯ್ತು, ಈಗ ಮದ್ದೂರಿನ ಸರದಿ. ಮದ್ದೂರು ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಟದ ಪ್ರಕರಣ. ಕಲ್ಲು ತೂರಾಟವನ್ನು ಖಂಡಿಸಿ ಮದ್ದೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಮಸೀದಿ ಕಮಿಟಿಯವರನ್ನ ಬಂಧಿಸಿ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ರಮ ಕೈಗೊಳ್ಳದೇ ಇದ್ರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾಳೆಯವರೆಗೂ ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆಯನ್ನ ಜಿಲ್ಲಾಡಳಿತ ಜಾರಿಗೆ ತಂದಿದೆ. ನಿಷೇಧಾಜ್ಞೆಯ ನಡುವೆಯೂ ಕೂಡ ಮದ್ದೂರನ್ನ ಸ್ತಬ್ಧ ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಈ ನಡುವೆ ಮದ್ದೂರಿನಲ್ಲಿ ಪೊಲೀಸರ ಟೈಟ್ ಸೆಕ್ಯೂರಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಮಸೀದಿಯ ಮುಂದೆ ಹೋಗ್ತಾ ಇದ್ದಂತಹ ಗಣಪತಿಯ ಸಂದರ್ಭದಲ್ಲಿ, ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21 ಜನರನ್ನ ಬಂಧಿಸಿದ್ದೇವೆ ಅಂತೇಳಿ ಈಗಾಗಲೇ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಇಷ್ಟಕ್ಕೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸುಮ್ಮನಾಗ್ತಾ ಇಲ್ಲ. ಮುಖ್ಯವಾಗಿ ಮಸೀದಿಯ ಕಮಿಟಿಯವರನ್ನ ಬಂಧಿಸಿ ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಅವರನ್ನು ಬಂಧಿಸಲಿವರೆಗೂ ಕೂಡ ನಾವು ಸುಮ್ಮನಿರಲ್ಲ, ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಹಾಗಾಗಿಯೇ ಇವತ್ತು ಮದ್ದೂರನ್ನು ಸ್ತಬ್ಧ ಮಾಡುವುದಕ್ಕೆ, ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಕೊಟ್ಟಿರುವಂಥದ್ದು. 144 ಸೆಕ್ಷನ್ ಈಗಾಗಲೇ ಮದ್ದೂರಿನಲ್ಲಿ ಜಾರಿ ಇದೆ. ಪ್ರತಿಭಟನೆಯನ್ನು ಮಾಡುವುದಕ್ಕೆ, ಗುಂಪು ಸೇರೋದಕ್ಕೆ, ಯಾವುದೇ ರೀತಿಯ ಆಕ್ರೋಶವನ್ನು ಹೊರಹಾಕುವುದಕ್ಕೆ ಅವಕಾಶ ಇರೋದಿಲ್ಲ. ಇದರ ನಡುವೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಯಾವ ರೀತಿಯ ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿನ್ನೆಯೂ ಕೂಡ ನಿಷೇಧಾಜ್ಞೆ ಜಾರಿ ಇತ್ತು. ಅದರ ನಡುವೆಯೂ ಕೂಡ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜೊತೆಗೆ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಸೇರಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ರು. ನಿನ್ನೆ ಪ್ರತಾಪ್ ಸಿಂಹ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿ ಹಲವು ನಾಯಕರುಗಳು ಕೂಡ ಭೇಟಿ ಕೊಟ್ಟು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಈ ಬೆನ್ನಲ್ಲೇ ಪರಿಸ್ಥಿತಿ ತಿಳಿಗೊಂಡಿದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಯಾರೇ ಆದರೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಅಂಥೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಪೊಲೀಸರು ಹೇಳ್ತಾ ಇದ್ದಾರೆ. ಇದರ ನಡುವೆ ಮಸೀದಿ ಕಮಿಟಿಯ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ನಿನ್ನೆಯೂ ಕೂಡ ನಿಷೇಧಾಜ್ಞೆ ಜಾರಿ ಇತ್ತು. ಹಂಗಿದ್ರೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಾಯಿತು, ಲಾಠಿ ಚಾರ್ಜ್ ಕೂಡ ಆಯಿತು. ಇವತ್ತು ಕೂಡ ಮಸೀದಿಯ ಕಮಿಟಿಯ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡುವುದಕ್ಕೆ, ಮದ್ದೂರನ್ನ ಬಂದ್ ಮಾಡೋದಕ್ಕೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಪೊಲೀಸರ ಭದ್ರತೆ ಹೇಗಿದೆ, ಹೋರಾಟಗಾರರು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ? ಪ್ರೇಮ್, ಮೊನ್ನೆ ರಾತ್ರಿ ನಡೆದಂಥ ಒಂದು ಗಲಾಟೆಯಿಂದಾಗಿ ಇಡೀ ಮದ್ದೂರು ಪಟ್ಟಣ ನಿನ್ನೆ ಉದ್ವಿಗ್ನ ಪರಿಸ್ಥಿತಿಗೆ ತಿಳಿದಿತ್ತು. ಹಿಂದೂ ಪರ ಹೋರಾಟಗಾರರು ಈ ಒಂದು ಮದ್ದೂರು ಪಟ್ಟಣದಲ್ಲಿ ಒಂದು ತಮ್ಮ ಹೋರಾಟದ ಮೂಲಕವಾಗಿ ಹೋರಾಟದ ಕಿಚ್ಚನ್ನು ಮದ್ದೂರಲ್ಲಿ ಹಬ್ಬಿಸಿದ್ರು. ಅದೇ ರೀತಿಯಾಗಿ ಇವತ್ತು ಮದ್ದೂರು ಪಟ್ಟಣದ ಬಂದ್ಗೆ ಕರೆ ನೀಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಕೂಡ ನಿಷೇಧಾಜ್ಞೆ ಜಾರಿ ಇದೆ. ನಿನ್ನೆ ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಪರಿಸ್ಥಿತಿ ಪೊಲೀಸರಿಂದ ಕೈಮೀರಿ ಹೋಗುವಂಥ ಪರಿಸ್ಥಿತಿ ಇತ್ತು. ಅದಾದ ನಂತರ ಸಂಜೆ ಪರಿಸ್ಥಿತಿಯನ್ನು ತಮ್ಮ ತೆಗೆದುಕೊಳ್ಳುವಂಥ ಕೆಲಸಗಳಾಯಿತು. ಇವತ್ತು ಕೂಡ ಅದೇ ರೀತಿಯಾದಂಥ ಪ್ರತಿಭಟನೆ ಮಾಡೋ ನಿಟ್ಟಿನಲ್ಲಿ ಕೂಡ ಹಿಂದೂ ಪರ ಸಂಘಟನೆಗಳು ಮುಂದಾಗಿದ್ದಾರೆ. ಆದರೆ ಪೊಲೀಸರು ಮಾತ್ರ ನಿನ್ನೆಗಿಂತ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಕ್ರಮ ವಹಿಸಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪೊಲೀಸರನ್ನು ಇದೀಗ ಆಯಕಟ್ಟಿನ ಸ್ಥಳದಲ್ಲಿ ನಿಯೋಜನೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಅಂದರೆ ನಿನ್ನೆ ಮಾಡೋಂಥ ತಪ್ಪನ್ನು ಇವತ್ತು ನಾವು ರಿಪೀಟ್ ಮಾಡಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರನ್ನು ಹೆಚ್ಚಿನ ಭದ್ರತೆಗಾಗಿ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಕರೆಸ್ಕೊಂಡಿರುವಂಥದ್ದನ್ನು ಗಮನಿಸಬಹುದಾಗಿರುವಂಥದ್ದು. ಇವರೆಲ್ಲರನ್ನೂ ಕೂಡ ಆಯಕಟ್ಟಿನ ಸ್ಥಳದಲ್ಲಿ ಒಂದೊಂದು ಸರ್ಕಲ್ನಲ್ಲೂ ಕೂಡ ಕನಿಷ್ಠ ಅಂದರೂ 20 ರಿಂದ 30 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು. ಜೊತೆಗೆ ಈ ಪ್ರತಿಭಟನೆಯ ಮೆರವಣಿಗೆ ಏನು ಬರುತ್ತೆ ಆ ಒಂದು ಮೆರವಣಿಗೆ ಜೊತೆ ಸರಿಸುಮಾರು 100ಕ್ಕೂ ಅಧಿಕ ಪೊಲೀಸರನ್ನು ಹಾಕುವಂಥ ಒಂದು ಪ್ಲಾನನ್ನು ಇದೀಗ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ SP ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ಈ ಒಂದು ಪೂರ್ವ ನಿಯೋಜಿತವಾದಂತಹ ಒಂದು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಇವತ್ತಿನ ಬಂದ್ನ ಜವಾಬ್ದಾರಿಯನ್ನು ನೋಡ್ಕೊಳ್ಳೋಕ್ಕೆ ಕೂಡ ಸುಮಾರು 5-6 ಮಂದಿ SP ಅವರು ಕೂಡ ಇರುವಂಥದ್ದು. ಜೊತೆಗೆ ಮಂಡ್ಯದಲ್ಲಿ ಹಿಂದೆ ಕೆಲಸ ಮಾಡಿದಂಥ ಒಂದಷ್ಟು SP ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ.
ಇತ್ತ ಒಂದು ಕಡೆ ಏನು ಹಿಂದೂಪರ ಸಂಘಟನೆಗಳು ಏನು ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಆ ನಿಟ್ಟಿನಲ್ಲಿ ಕೂಡ ಅಂಗಡಿ ಮುಗ್ಗಟ್ಟುಗಳು ಇದೀಗ ಒಂದಷ್ಟು ಬಂದ್ಗಳು ಕೂಡ ಆಗಿರುವಂಥದ್ದು. ಇದಾದ ನಂತರವಾಗಿ ಅಂದರೆ 9 ಗಂಟೆಯ ಬಳಿಕವಾಗಿ ಒಂದಷ್ಟು ಅಂಗಡಿಗಳು ತೆರೆದಿದ್ರೆ ಅವನ್ನು ಕೂಡ ಮುಚ್ಚಿಸುವಂಥ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಕೂಡ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಬಹುತೇಕ ಅಂದರೆ ಸುಮಾರು 80% ಅಂಗಡಿ ಮುಗ್ಗಟ್ಟುಗಳು ಇದೀಗ ಬಂದ್ ಆಗಿದ್ದಾವೆ. ಅದನ್ನು ಹೊರತುಪಡಿಸಿದಂತೆ ವಾಹನ ಸಂಚಾರ ಎಂದಿನಂತೆ ಈಗ ಸಂಚಾರ ಆಗ್ತಾ ಇರುವಂಥದ್ದು. ಒಟ್ಟಾರೆ ಮೊನ್ನೆ ಏನು ಗಣಪತಿಯ ಮೂರ್ತಿಗೆ ಕಲ್ಲನ್ನು ಏನು ಹೊಡೆದಿರೋ ವಿಚಾರವಾಗಿ ಇದೀಗ ಬಂದ್ಗೆ ಕರೆ ನೀಡಿದ್ದಾರೆ. ಜೊತೆಗೆ ಈ ಒಂದು ಪೂರ್ವನಿಯೋಜಿತ ಕೃತ್ಯವನ್ನು ಮಾಡಿರೋರ ವಿರುದ್ಧವಾಗಿ ಶೀಘ್ರವಾಗಿ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಆಗ್ರಹಗಳು ಕೇಳಿಬರ್ತಾ ಇದೆ. ಸದ್ಯ 22 ಮಂದಿಯನ್ನು ಬಂಧನ ಮಾಡಿ ಅವರನ್ನು ಮ್ಯಾಜಿಸ್ಟ್ರೇಟರ್ ಮುಂದೆ ನಿನ್ನೆ ನಿಲ್ಲಿಸಲಾಗಿತ್ತು. ಅವ್ರಿಗಿನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಕೂಡ ಇದೀಗ ಒಪ್ಪಿಸಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.